ನನ್ನ ಪ್ರಶ್ನೆ ಇರೋದು, ನೀವು ಹೇಗೆ ಶ್ರೀರಾಮ್ಪುರದಲ್ಲಿ ಹೋರಾಟ ಮಾಡಿದ್ರು ಅಥವಾ ಇನ್ನೂ ಆ ಥರದ ಅನೇಕ ಏರಿಯಾಗಳಲ್ಲಿ ಹೋರಾಟ ಮಾಡಿದ್ರು ಸರ್, ಇವತ್ತು ಶಿವಾಜಿನಗರದಲ್ಲಿ ಅದೇ ಪರಿಸ್ಥಿತಿ ಬಂದಿದೆ, ಸುಲ್ತಾನ್ ಪಾಳ್ಯದಲ್ಲಿ ಅದೇ ಪರಿಸ್ಥಿತಿ ಬಂದಿದೆ. ನೀವು ತಮಿಳ್ನಾಡಿಗೆ ಹೋದ್ರೆ ಅಲ್ಲಿ ಮುಸ್ಲಿಮರು ಬಹಳ ಚೆನ್ನಾಗಿ ತಮಿಳು ಮಾತಾಡ್ತಾರೆ, ಕೇರಳಕ್ಕೆ ಹೋದ್ರೆ ಅಲ್ಲೂ ಮುಸ್ಲಿಮರು ಚೆನ್ನಾಗಿ ಮಲಯಾಳಂ ಮಾತಾಡ್ತಾರೆ. ನಮ್ಮಲ್ಲಿ ಕನ್ನಡವೇ ಗೊತ್ತಿಲ್ಲದೆ ಇರೋ ಅಲ್ಲಿ ಹೋಗಕ್ಕೆ ಇದು ಕರ್ನಾಟಕನ ಅನ್ಸೋಂಥ ಪರಿಸ್ಥಿತಿ ಇದೆ. ಅಲ್ಲಿ ಯಾವಾಗ ನಾರಾಯಣ್ ಗೌಡ್ರು ಹೋಗಿ ಕನ್ನಡದ ಧ್ವಜ ಹಾರಿಸ್ತಾರೆ? ನಿಮಗೆ ಬಹುಶಃ ಈ ಡಿಸೆಂಬರ್ 27ರ ಹೋರಾಟ ಅದು ಅವತ್ತು ಪ್ರಾರಂಭ ಆಗಿದ್ದಲ್ಲ, ಸುಮಾರು ಒಂದು ತಿಂಗಳಿಂದ ಹೋರಾಟ ನಡೀತು. ನನಗೆ ಅನೇಕ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ನನ್ನ ಪ್ರಶ್ನೆ ಮಾಡ್ತಾಯಿದ್ರು, ನೀವು ಶಿವಾಜಿನಗರಕ್ಕೆ ಯಾಕೆ ಹೋಗಲ್ಲ ಅಂಥೇಳಿ. ಬಹುಶಃ ನಾವು ಈ ಸಲ ಹೋರಾಟದಲ್ಲಿ ಯಾವ ನಗರವನ್ನು ಬಿಟ್ಟಿಲ್ಲ, ಶಿವಾಜಿನಗರನೂ ಬಿಟ್ಟಿಲ್ಲ, ಟ್ಯಾನಿ ರೋಡ್ ಬಿಟ್ಟಿಲ್ಲ, MG ರೋಡ್ ಬಿಟ್ಟಿಲ್ಲ, ಯಾವ ನಗರವನ್ನು ಬಿಟ್ಟಿಲ್ಲ, ಎಲ್ಲ ಕಡೆ ಹೋದು. ಎಲ್ಲೆಲ್ಲಿ ಆಂಗ್ಲ ಫಲಕ ಇತ್ತು ಎಲ್ಲವನ್ನು ಕಿತ್ತು ಒಗೆಯುವ ಕೆಲಸವನ್ನು ಕರವೇ ಕಾರ್ಯಕರ್ತರು ಮಾಡಿದ್ರು. ಹಾಗಾಗಿ ನಾನು ಕರ್ನಾಟಕದಲ್ಲಿರುವಂಥ ಮುಸಲ್ಮಾನರಿಗೆ ತುಂಬ ಸಲ ಹೇಳಿದ್ದೀನಿ, ಈ ನೆಲದ ಋಣವನ್ನು ತೀರಿಸಬೇಕು ಅಂದರೆ ನೀವು ಒಬ್ಬ ನಿಸಾರ್ ಅಹಮದ್ ಆಗಬೇಕು, ಒಬ್ಬ ಕರೀಂ ಖಾನ್ ಆಗಬೇಕು, ಒಬ್ಬ ನಜೀರ್ ಸಾಬ್ ಆಗಬೇಕು, ಒಬ್ಬ ಏಜಾಸುದ್ದೀನ್ ಆಗಬೇಕು, ಒಬ್ಬ ಶಿಶುನಾಳ್ ಶರೀಫ್ ಆಗಬೇಕು. ಆಗ ಕರ್ನಾಟಕದ ಮುಸಲ್ಮಾನರನ್ನ ನಾನು ಒಪ್ಕೋತೀನಿ ಅನ್ನೋ ಮಾತನ್ನು ಎಲ್ಲ ಮುಸಲ್ಮಾನರು ಇರುವಂಥ ಅನೇಕ ಪ್ರದೇಶಗಳ ಸಾರ್ವಜನಿಕ ಸಭೆಯಲ್ಲಿ ಈ ಮಾತನ್ನು ಧೈರ್ಯವಾಗಿ ಯಾರಾದರೂ ಹೇಳಿದರೆ ಅದು ನಾರಾಯಣಗೌಡರು ಮಾತ್ರ. ಈಗಲೂ ಹೇಳಿದ್ದೀನಿ, ಮುಂದೆನೂ ಹೇಳ್ತೀನಿ, ಅದರಲ್ಲಿ ರಾಜಿ ಇಲ್ಲ. ಸಣ್ಣ ಪ್ರಶ್ನೆ ಮಾತ್ರ, ಅಂದರೆ ದೊಡ್ಡದಾಗಿ ತಗೋಬೇಡಿ, ಪುಟವಾಗಿ. ಕರ್ನಾಟಕದ ನೆಲ ಜಲ ಭಾಷೆ ಬಂದಾಗ ಬೇರೆ ರಾಜ್ಯಗಳಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗುತ್ತೆ ಜನಪ್ರತಿನಿಧಿಗಳಲ್ಲಿ, ನಮ್ಮಲ್ಲಿ ಯಾಕೆ ಒಗ್ಗಟ್ಟಿಲ್ಲ? ಈವನ್ ಈ ಬಾರಿ ಸಂಘಟನೆಗಳಲ್ಲೂ ಕೂಡ ಒಗ್ಗಟ್ಟು ಕಾಣಿಸ್ತಿಲ್ಲ, ಕಾರಣ ಏನು? ಬಹುಶಃ ವಿಚಾರದಲ್ಲಿ ರಾಜಿ ಆಗೋಣ, ಅದರಲ್ಲಿ ಸಂಘರ್ಷ ಇಲ್ಲ. ಪ್ರತಿಷ್ಠೆ ಅಂತ ಬಂದಾಗ ಆ ಪ್ರತಿಷ್ಠೆ ವಿಚಾರದಲ್ಲಿ ನಾರಾಯಣಗೌಡರು ಯಾರ ಜೊತೆ ರಾಜಿ ಆಗಲ್ಲ. ವಿಚಾರದಲ್ಲಿ ರಾಜಿ ಆಗ್ತೀನಿ, ಆದರೆ ಪ್ರತಿಷ್ಠೆ ಅಂತ ಯಾರಾದರೂ ತೊಗೊಂಡಾಗ ರಾಜಿ ಆಗಲ್ಲ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಒಂದು 2,000 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಸಂಘಟನೆ ಉದಯವಾಗುತ್ತೆ, ಅಲ್ಲೊಬ್ಬ ರಾಜ್ಯ ಅಧ್ಯಕ್ಷ ಹುಟ್ಕೋತಾನೆ. ಬಟ್ ಅವನು ದಾರಿ ತಪ್ಪದ ಅನ್ನುವ ಕಾರಣಕ್ಕೆ, ಅವನು ದಾರಿ ತಪ್ಪವನೇ ಅನ್ನೋ ಕಾರಣಕ್ಕೆ ಅವನ ಜೊತೆಯಲ್ಲಿ ಕೆಲಸ ಮಾಡೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ವಿಚಾರ ಅಂತ ಬಂದಾಗ ಯಾರ ಜೊತೆ ಬೇಕಾದರೂ ರಾಜಿ ಆಗ್ತೀನಿ, ಆದರೆ ಪ್ರತಿಷ್ಠೆ ಅಂತ ತಂದಾಗ ನಾನು ಯಾರ ಜೊತೆ ರಾಜಿ ಆಗಲ್ಲ, ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ.